ಉಣ್ಕಲ್ನಲ್ಲಿರುವ ಒಡನಾಡಿ ಸಂಸ್ಥೆಯಲ್ಲಿ ಸುಮಾರು 200 ಮಕ್ಕಳ ಜೊತೆ ಹುಟ್ಟುಹಬ್ಬವನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ವತಿಯಿಂದ ಆಯೋಜನೆ ಮಾಡಿಕೊಂಡಿದ್ದೇವೆ. ಈ ಒಂದು ಹುಟ್ಟುಹಬ್ಬಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ತಾಯಿ ಚಾಮುಂಡೇಶ್ವರಿ ಮೈತ್ರಿರಾಜ್ ಮೇಡಮ್ ಅವರಿಗೆ ಹೆಚ್ಚಿನ ಆರೋಗ್ಯ, ಆಯಸ್ಸು, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ಮತ್ತೊಮ್ಮೆ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ವತಿಯಿಂದ ಕೋರಿಕೊಳ್ಳುತ್ತೇವೆ. ಇವತ್ತು ಏನು ಒಡನಾಡಿ ಸಂಸ್ಥೆಯಲ್ಲಿ ಇವತ್ತು ಅವರಿಬ್ಬರು ಹುಟ್ಟುಹಬ್ಬನ ನಾವು ಆಚರಣೆ ಮಾಡ್ತಾಯಿದ್ದೀವಿ. ನಿಜಕ್ಕೂ ಒಂದು ಖುಷಿ. ಯಾಕೆಂದರೆ ಇವತ್ತು ಹುಟ್ಟುಹಬ್ಬ ಅಂದರೆ ದುಂದು ವೆಚ್ಚ ಮಾಡೋದು, ಪಟಾಕಿ ಹೊಡೆಯೋದು, ಬೇರೆ ಏನೇನೋ ಮಾಡೋದಕ್ಕಿಂತ ಇವತ್ತು ನಾವೇನು ಒಡನಾಡಿ ಸಂಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆ ಮಾಡಿದ್ದೀವಿ. ಅವರು ಕೂಡ ಯಾಕೆಂದರೆ ಸ್ಟ್ಯಾನಿ ಫರ್ಸು ಅವರು ಸುಮಾರು ನನ್ನ ಜೊತೆ ಒಂದು 30 ವರ್ಷದಿಂದನೂ ಅವರು ನನ್ನ ಸ್ನೇಹಿತರಾಗಿ, ನಮ್ಮ ರಾಜ್ಯಾಧ್ಯಕ್ಷರಾದ ಕಮಲಾ ಮೇಡಮು ಅವರು ನಾವೆಲ್ಲ ಅವ್ರ ಜೊತೆ ಒಂದು 30 ವರ್ಷದಿಂದನೂ ಒಡನಾಟ ಇದ್ದಿದ್ದರಿಂದ ಇವತ್ತು ಇಲ್ಲಿ ನಾವು ಮಧುಕುಮಾರ್ ಸಾರು ಹಾಗೂ ನಮ್ಮ ಜಿಲ್ಲಾಧ್ಯಕ್ಷರಾದ ಮಹಿಳಾ ಘಟಕದ ಮೈತ್ರಿರಾಜ್ ಅವರ ಹುಟ್ಟುಹಬ್ಬನ ಇಲ್ಲಿ ಆಚರಿಸ್ತೀವಿ ಅಂತ ಹೇಳಿದಾಗ ಅವರು ತುಂಬ ಹೃದಯದಿಂದ ಖುಷಿಯಾಗಿ ಇಲ್ಲಿ ಆಚರಣೆ ಮಾಡೋದಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಅವರಿಬ್ಬರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಇವತ್ತು ಏನು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗ ನಾಡು, ನುಡಿ, ಜಲ, ಭಾಷೆ ಎಲ್ಲದಕ್ಕೂ ಕೂಡ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಮುಂದೆನೂ ಕೂಡ ನಮ್ಮ ವೇದಿಕೆ ಇನ್ನೂ ಹೆಚ್ಚು ಬಡವರ ಪರ ಹೋರಾಟ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಒಂದು ನ್ಯಾಯ ದೊರಕಿಸುವ ಒಂದು ನಿಟ್ಟಿನಲ್ಲಿ ನಮ್ಮ ಸ್ವಾಭಿಮಾನಿ ಬಳಗ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದೀವಿ ಸರ್. ಇವತ್ತು ನಮ್ಮ ಮೈಸೂರು ಜಿಲ್ಲಾಧ್ಯಕ್ಷರಾದಂಥ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದಂಥ ಶ್ರೀಮತಿ ಮೈತ್ರಿರಾಜ್ ಅವ್ರದ್ದು ಹುಟ್ಟುಹಬ್ಬ ಇತ್ತು. ಆ ಹುಟ್ಟುಹಬ್ಬನ ಅರ್ಥಪೂರ್ಣವಾಗಿ ಆಚರಿಸಬೇಕು ಅನ್ನೋ ಕಾರಣದಿಂದ ಯಾವ ಒಂದು ಸಂಸ್ಥೆ, ಒಡನಾಡಿ ಸಂಸ್ಥೆ 35-40 ವರ್ಷಗಳಿಂದ ಹೆಣ್ಣು ಮಕ್ಕಳ ಸಮಸ್ಯೆಗಳ ಬಗ್ಗೆ ಅವರ ಒಳಿತಿಗಾಗಿ ದುಡಿತಿರೋ ಸಂಸ್ಥೆಯಲ್ಲಿ ಅರ್ಥಪೂರ್ಣವಾಗಿ ನಾವು ಆಚರಣೆ ಮಾಡಬೇಕು ಅನ್ನೋ ಕಾರಣದಿಂದ ಇವತ್ತೊಂದು ದಿನ ಒಡನಾಡಿ ಸಂಸ್ಥೆಯಲ್ಲಿ ಬಂದು ಆಚರಣೆ ಮಾಡ್ತಾಯಿದ್ದೀವಿ. ನಾವು ಮಾಡೋ ಪ್ರತಿಯೊಂದು ಕೆಲಸವೂ ಅರ್ಥಗರ್ಭಿತವಾಗಿರಬೇಕು, ಸಮಾಜಕ್ಕೆ ಮಾದರಿಯಾಗಿರಬೇಕು ಅನ್ನೋ ಕಾರಣದಿಂದ ಇವತ್ತು ನಾವು ಮೈತ್ರಿ ಮೇಡಮ್ ಅವರ ಹುಟ್ಟುಹಬ್ಬವನ್ನು ಒಡನಾಡಿ ಸಂಸ್ಥೆಯಲ್ಲಿ ಆಚರಿಸ್ತಾ ಇದ್ದೇವೆ. ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಂಥ ಪರಶು ಸ್ಟ್ಯಾನ್ಲಿ ಸರ್ಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್. ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷರಾದ ಮೈತ್ರಿರಾಜ್ ಇವತ್ತು ನಮ್ಮ ಸಂಘದವರೆಲ್ಲ ಸೇರಿ ನನ್ನ ಹುಟ್ಟುಹಬ್ಬವನ್ನು ಇಷ್ಟು ಚೆನ್ನಾಗಿ ಆಚರಣೆ ಮಾಡೋದಕ್ಕೆ ನಾನು ಎಲ್ಲರಿಗೂ ಆಭಾರಿಯಾಗಿರ್ತೀನಿ. ಇದರೊಟ್ಟಿಗೆ ನೀವು ಹೇಳ್ದಂಗೆ ನಾವು ಒಡನಾಡಿನಲ್ಲಿ ಇವತ್ತು ಏನು ನನ್ನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೀನಿ. ಇದು ಮತ್ತಷ್ಟು ನನಗೆ ಹೆಚ್ಚು ಬಲವನ್ನು ಕೊಟ್ಟಿದೆ, ಮತ್ತಷ್ಟು ಖುಷಿಯನ್ನು ತಂದುಕೊಟ್ಟಿದೆ. ನನಗೆ ಈ ಥರ ಕೆಲಸಗಳು ಇನ್ನಷ್ಟು ಮುಂದೆ ಹೆಚ್ಚೆಚ್ಚು ನಡೀಲಿ ಅಂತಂತ ನಾನು ಆಸೆ ಪಡ್ತೀನಿ ಸರ್. ನನಗೆ ವೈಯಕ್ತಿಕವಾಗಿ ಇದು ಬಹಳ ಇಷ್ಟ. ಈ ಸಂಸ್ಥೆ ನನಗೆ ತುಂಬ ಇಷ್ಟ. ಹಾಗಾಗಿ ನನ್ನ ಮನಸ್ಫೂರ್ತಿ ಯಾವಾಗಲೂ ಇಲ್ಲೇ ಇರುತ್ತೆ. ಮತ್ತು ಇವರೊಟ್ಟಿಗೆ ಕೆಲಸ ಮಾಡಬೇಕು ಅನ್ನೋದು ನನಗೊಂದು ಆಸೆ ಇದೆ. ಹಾಗಾಗಿ ನಾನು ಇಲ್ಲಿಗೆ ಸರ್ ಇವತ್ತೆಲ್ಲ ಅಂತಂದರೆ ಎಲ್ಲ ನಿಮಗೆ ಗೊತ್ತಿರುತ್ತೆ, ಬರ್ತ್ಡೇಸ್ ಅಂದರೆ ಆ ಕಡೆ ಈ ಕಡೆ ಓಡಾಡೋದಾಗಿರುತ್ತೆ. ಆದರೆ ನನಗೆ ವಿಶೇಷವಾಗಿ ಇದು ತುಂಬ ಇಷ್ಟ ಆಗಿರೋದ್ರಿಂದ ನನ್ನ ಹೆಚ್ಚು ಸಮಯ ಇಲ್ಲೇ ಕಳೆಯೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಇವರೊಟ್ಟಿಗೆ ಕಳೆಯೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕೈ ಜೋಡಿಸಿ ಒಳ್ಳೆ ಕೆಲಸ ಮಾಡೋಣ ಅಂತಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಸಂಸ್ಥೆಗಳ ಜೊತೆಗೆ ನಾವು ಹೆಚ್ಚು ಕೈ ಜೋಡಿಸೋಣ ಅಂತ ಹೇಳ್ತೀನಿ. ಅದು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಳಗದಿಂದ ಮತ್ತಷ್ಟು ಕೈ ಜೋಡಿಸಿ ಇನ್ನಷ್ಟು ಒಳ್ಳೆ ಹೆಸರು ಮಾಡೋಣ ಅಂತಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಮೈತ್ರಿರಾಜ್ ಜಿಲ್ಲಾಧ್ಯಕ್ಷೆ. ಥ್ಯಾಂಕ್ ಯು ಸೊ ಮಚ್.